ತಲಪತಿ ವಿಜಯ್ ಅವರ ಕೊನೆ ಮೂವಿ ಜನನಾಯಕನ್ ಈ ತಿಂಗಳು ಜಾನ್ 9th ರಿಲೀಸ್ ಆಗುತ್ತಾ? ಬೇರೆ ಲ್ಯಾಂಗ್ವೇಜ್ ಮೂವಿ ಆಗಿದ್ರು ಸಹ ಇದರ ಕ್ರೇಜ್ ನಮ್ಮ ಕರ್ನಾಟಕದಲ್ಲಿ ಬೇರೆ ಲೆವೆಲ್ ಅಲ್ಲಿ ಇದೆ. ಬುಕ್ಕಿಂಗ್ ಸ್ಟಾರ್ಟ್ ಆಗಿ ಒಂದೇ ದಿವಸದಲ್ಲಿ 80% ಕವರ್ ಆಗಿದೆ ನಮ್ಮ ಬೆಂಗಳೂರಲ್ಲಿ ಮಾತ್ರನೇ. ಬಟ್ ಈ ಮೂವಿ ಮಾತ್ರ ನೋಡಕ್ಕಾಗಲ್ಲ. ಆಲ್ರೆಡಿ ಟಿಕೆಟ್ಸ್ ಬುಕ್ ಮಾಡಿದವ್ರಿಗೆಲ್ಲ ಅಮೌಂಟ್ ರೀಫಂಡ್ ಆಗಿದೆ, ನನಗೂ ಕೂಡ ಆಗಿದೆ. ಸಪೋಸ್ ನಿಮಗಾಗಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ನಿಮಗೂ ಸಹ ಖಂಡಿತ ರೀಫಂಡ್ ಆಗುತ್ತೆ. ಬಿಕಾಸ್ ಮೂವಿ ಇಸ್ ಪೋಸ್ಟ್ಪೋನ್ಡ್. ಕಮಿಂಗ್ ಟು ದ ಪಾಯಿಂಟ್, ಯಾಕೆ ಮೂವಿ ಪೋಸ್ಟ್ಪೋನ್ಡ್ ಆಯ್ತು? ಲೆಟ್ ಮೇಕ್ ಇಟ್ ಸಿಂಪಲ್. ಯಾವುದೇ ಮೂವಿ ಇರ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಸರ್ಟಿಫಿಕೇಟ್ ತೋರಿಸ್ತಾರೆ, ಅದನ್ನ ಸೆನ್ಸಾರ್ ಸರ್ಟಿಫಿಕೇಟ್ ಅಂತಾರೆ. ಆ ಸೆನ್ಸಾರ್ ಸರ್ಟಿಫಿಕೇಟ್ ಜನನಾಯಕನ್ ಮೂವಿಗೆ ಇನ್ನೂ ಗೌರ್ಮೆಂಟ್ ಇಂದ ಇಶ್ಯೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಮೂವಿನ ಪೋಸ್ಟ್ಪೋನ್ ಮಾಡಿದ್ದಾರೆ. ಬಟ್ ವೈ? ಇಸ್ ದೊಡ್ಡ ಆಕ್ಟರ್ ಮೂವಿ ರಿಲೀಸ್ ಆಗೋ ವಿಷಯದಲ್ಲಿ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾವ್ರೆ ಅಂತ ನೀವು ಕೇಳ್ಬೋದು. ಇರ್ತಾರಲ್ವಾ ಸಮ್ ಆಪೋಸಿಟ್ ಪೀಪಲ್, ಪೊಲಿಟಿಕಲ್ ಇಶ್ಯೂ. ಆಸ್ ಆಲ್ ವಿ ನೋ, ಪ್ರೊಡಕ್ಷನ್ ಟೀಮ್ ಡಿಸೆಂಬರ್ ಅಲ್ಲೇ CBFC ಅವರಿಗೆ ಮೂವಿನ ಸಬ್ಮಿಟ್ ಮಾಡಿದ್ದಾರೆ. CBFC ಅವರು ಹೇಳಿದ ಕರೆಕ್ಷನ್ ನ ಕರೆಕ್ಟ್ ಮಾಡಿ ಪ್ರೊಡಕ್ಷನ್ ಟೀಮ್ ರೀಸಬ್ಮಿಟ್ ಮಾಡಿದ್ರು ಸಹ ಇನ್ನೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಪ್ರೊಡಕ್ಷನ್ ಟೀಮ್ ಅವರು ಹೋಗಿ ಕೇಳಿದ್ರೆ ಗೌರ್ಮೆಂಟ್ ಇಂದ 4 ಜನ ಅಪ್ರೂವ್ ಮಾಡಿದ್ದಾರೆ, ಇನ್ನೂ ಒಬ್ರು ಅಪ್ರೂವ್ ಮಾಡ್ತಿಲ್ಲ ಅಂತ ಸಿಲ್ಲಿ ರೀಸನ್ಸ್ ಕೊಡ್ತಾವ್ರೆ. ಜಾನ್ 9th ಮೂವಿ ರಿಲೀಸ್ ಆಗಕ್ಕೆ ಪರ್ಮಿಷನ್ ಕೊಡೋದ್ ಬಿಟ್ಟು ಅವತ್ತೇ ಕೋರ್ಟ್ ಜಡ್ಜ್ಮೆಂಟ್ ಇಟ್ಟಿದ್ದಾರೆ. ವಾಟ್ ದ ಫಕ್ ಇಸ್ ಹ್ಯಾಪನಿಂಗ್ ಮ್ಯಾನ್? ಬಟ್ ಎಂಡ್ ಆಫ್ ದ ಡೇ ಮೂವಿ ಅಂತೂ ರಿಲೀಸ್ ಆಗದೆ ಹೋಗಲ್ಲ. ಎಲ್ಲರೂ ಟಿಕೆಟ್ಸ್ ರೀಬುಕ್ ಮಾಡ್ಕೊಂಡು ನೋಡ್ತಾರೆ. ಇಟ್ಸ್ ಹೋಪ್ ಫಾರ್ ದ ಬೆಸ್ಟ್.